ಎಲ್ಲರಿಗೂ ನಮಸ್ಕಾರ. SMB ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದದ್ದು. ಈ ವಿಡಿಯೋ ಶುರು ಮಾಡುವ ಮೊದಲು ಈ ವಿಡಿಯೋ ನಿಮಗೆ ಸಹಾಯಕವಾದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ಮತ್ತು ಹೆಚ್ಚಿನ ಎಜುಕೇಷನಲ್ ಕಂಟೆಂಟ್ಗಾಗಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ABCID ಏನು ಕ್ರಿಯೇಟ್ ಮಾಡಿದ್ದೀವಿ ಫಸ್ಟ್ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಆ ABCIDಯನ್ನು UUCMS ಸ್ಟೂಡೆಂಟ್ ಲಾಗಿನ್ನಲ್ಲಿ ಯಾವ ರೀತಿ ಎಂಟರ್ ಮಾಡುವುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಮೊದಲಿಗೆ ABCID ಎಂದರೇನು? ABC ಎಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್. ಇದನ್ನು ನಿಮ್ಮ ಅಕಾಡೆಮಿಕ್ ಪಾಸ್ಪೋರ್ಟ್ ಎಂದು ಭಾವಿಸಿ. ಇದು ನಿಮ್ಮ ಎಲ್ಲ ಶಿಕ್ಷಣ ಸಾಧನೆಗಳನ್ನು ಒಂದೇ ಜಾಗದಲ್ಲಿ ಇಟ್ಟುಕೊಳ್ಳುತ್ತದೆ. ಅಂದರೆ ಕ್ರೆಡಿಟ್ಸ್ ಏನು ನೀವು ಸಬ್ಜೆಕ್ಟ್ಸ್ ಮುಖಾಂತರ ತಗೊತೀರ, ಆ ಕ್ರೆಡಿಟ್ಸ್ನ ಸಂಪೂರ್ಣ ಕ್ರೆಡಿಟ್ಸ್ ನೀವೇನು 1ರಿಂದ 6ನೇ ಸೆಮ್ವರೆಗೂ ಏನು ಓದ್ತೀರ ಅಷ್ಟು ಕ್ರೆಡಿಟ್ಸ್ನ ಈ ಒಂದು ABC ಬ್ಯಾಂಕಲ್ಲಿ ಇರುತ್ತದೆ. ಏನು ಆಲ್ರೆಡಿ ABCID ಕ್ರಿಯೇಟ್ ಮಾಡಿರ್ತೀರ, ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಹೇಳಿರ್ತೀನಿ ಆ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವು ಕ್ರಿಯೇಟ್ ಮಾಡಿರೋ ಅಂತ ABCID ನ್ಯೂ ಟ್ಯಾಬಲ್ಲಿ ಇರುತ್ತೆ. ಸೊ ದಟ್ ನೀವು UUCMS ಕೂಡ ಹಾಗೆ ಟ್ಯಾಬಲ್ಲೇ ಲಾಗಿನ್ ಆಗಿರುತ್ತೆ. ಸೊ ಎಗೈನ್ ನೀವು ಏನಾದರೂ ಎಂಟ್ರಿ ಮಾಡಿದ್ರೆ ಅದೇ ನಂಬರ್ನ ನೀವು ಮತ್ತೆ ಪುನಃ ಎಂಟ್ರಿ ಮಾಡಿದ್ರೆ ಅದು ಸೇವ್ ಅಂತ ತಗೊಳೋದಿಲ್ಲ. ಆದ್ದರಿಂದ ನೀವು ಈ ಒಂದು UUCMS ಪೋರ್ಟಲಲ್ಲಿ ಲಾಗಿನ್ ಆಗಿರೋದನ್ನ ನೀವು ಟ್ಯಾಬ್ನ ಕ್ಲೋಸ್ ಮಾಡಿಕೊಂಡು ಮತ್ತೆ ಹೊಸ ನ್ಯೂ ಟ್ಯಾಬ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಮತ್ತೆ ನೀವು ಪುನಃ ಲಾಗಿನ್ ಆಗಬೇಕಾಗುತ್ತದೆ. ಮತ್ತೆ UUCMS ಲಾಗಿನ್ನ ಪೇಜ್ ಓಪನ್ ಮಾಡಿ ಅದರಲ್ಲಿ ಸ್ಟೂಡೆಂಟ್ ಅನ್ನೋ ಟ್ಯಾಬ್ನ ಕ್ಲಿಕ್ ಮಾಡಿಕೊಂಡು ಯೂಸರ್ ನೇಮ್ ನಿಮ್ಮ UUCMS ID ಏನಿರುತ್ತೆ ಯೂಸರ್ ನೇಮ್ ಆಗಿ ಎಂಟ್ರಿ ಮಾಡಿ. ಅದಾದಮೇಲೆ ಪಾಸ್ವರ್ಡ್, ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ಆ ಡೇಟ್ ಆಫ್ ಬರ್ತ್ನು ಕೂಡ DD-MM-YYYY ಅನ್ನೋ ಒಂದು ಫಾರ್ಮೆಟಲ್ಲೇ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಎಂಟರ್ ಕ್ಯಾಪ್ಚಾದಲ್ಲಿ ಏನು ಡಿಸ್ಪ್ಲೇ ಇರುತ್ತೆ ಆ ನಂಬರ್ನ ಎಂಟ್ರಿ ಮಾಡಿ ಮತ್ತೆ ಲಾಗಿನ್ ಆಗಿ. ಸೊ ಸ್ಟೂಡೆಂಟ್ ಲಾಗಿನ್ ಆಗಿದ ತಕ್ಷಣ ABCID ಅಪ್ಡೇಟ್ ನೋಟಿಫಿಕೇಶನ್ ಬರುತ್ತೆ. ಅದರಲ್ಲಿ ಲಾಸ್ಟಲ್ಲಿ ABCID ಮತ್ತು ಟೆಕ್ಸ್ಟ್ ಬಾಕ್ಸ್ ಇರುತ್ತೆ. ಆ ಟೆಕ್ಸ್ಟ್ ಬಾಕ್ಸಲ್ಲಿ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥ ABCIDನ ಎಂಟ್ರಿ ಮಾಡಿ ಸಬ್ಮಿಟ್ನ ಕ್ಲಿಕ್ ಮಾಡಿ. ಅದರಲ್ಲಿ ಕನ್ಫರ್ಮೇಷನಿಗೆ 2 ಮೆಸೇಜ್ ಇಂಪಾರ್ಟೆಂಟ್ ತೋರಿಸುತ್ತೆ. ಅದರಲ್ಲಿ ಲೈಕ್ ನೀವೇನು ABCID ಕೊಟ್ಟಿರ್ತೀರ ಅದು ಕರೆಕ್ಟಾಗಿದೆಯಾ ಮತ್ತು ಅದೇ USN ಅಂದರೆ ರಿಜಿಸ್ಟರ್ ನಂಬರ್ಗೆ ಜನರೇಟ್ ಆಗಿದೆಯಾ, ಅವೆರಡೂ ಕರೆಕ್ಟಾಗಿದ್ದರೆ ಐ ಕನ್ಫರ್ಮ್ ಅಂತ ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ನಿಮ್ಮ ABCID ಡೇಟಾ ಸೇವ್ ಆಗುತ್ತದೆ. ನಂತರ ಸ್ಟೂಡೆಂಟ್ ಎಂಬುವ ಮೆನುನ ನೀವು ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಸ್ಟೂಡೆಂಟ್ ಪ್ರೊಫೈಲ್ ಅನ್ನೋ ಒಂದು ಮೆನು ಇದೆ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ವ್ಯೂ ABCID ಅಥವಾ ABCID ಪ್ಲಸ್ ಅಂತ ಇರುತ್ತೆ. ಆ ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿಕೊಂಡ್ರೆ ನೀವು ಏನು ABCID ಎಂಟ್ರಿ ಮಾಡಿದ್ದೀರ ಆ ಒಂದು ಟೆಕ್ಸ್ಟ್ ಬಾಕ್ಸ್ ಕೆಳಗಡೆ ABCID ಅಂತ ಇದೆಯಲ್ಲ ಆ ಟೆಕ್ಸ್ಟ್ ಬಾಕ್ಸಲ್ಲಿ ನಿಮಗೆ ಡಿಸ್ಪ್ಲೇ ಇರುತ್ತೆ. ಮತ್ತು ಅಲ್ಲಿ ಒಂದು ಸಿಂಬಲ್ ಟೈಮಿಂಗ್ ಫಂಕ್ಷನ್ ಥರ ಅದು ಸರ್ಕಲ್ ರೌಂಡ್ ಆಗ್ತಾ ಇರುತ್ತೆ. ಆ ಸರ್ಕಲ್ ಏನಕ್ಕೆ ರೌಂಡ್ ಆಗ್ತಿದೆ ಅಂದರೆ ನಿಮ್ಮ ಸ್ಟೂಡೆಂಟ್ ಲಾಗಿನಿಂದ ಸ್ಟೂಡೆಂಟ್ ಅವರು ABCID ಅನ್ನು ಎಂಟ್ರಿ ಮಾಡಿದ್ದಾರೆ. ಸೊ ಆ ABCID ಅಪ್ರೂವಲ್ನ ಪ್ರಿನ್ಸಿಪಲ್ ಲಾಗಿನಲ್ಲಿ ಅಪ್ರೂವ್ ಮಾಡಿದಾಗ ಆ ಒಂದು ಫಂಕ್ಷನ್ ಹೋಗುತ್ತೆ. ಅಷ್ಟಾದಮೇಲೆ ಜಸ್ಟ್ ಕ್ಲಿಕ್ ದ ಲಾಗೌಟ್ ಫ್ರಮ್ ದ ಸ್ಟೂಡೆಂಟ್ ಪೋರ್ಟಲ್. ಥ್ಯಾಂಕ್ ಯು.